हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सस्यासप्रवचनासक्तान् निर्मलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुप्रदियाः तान् नमस्ते गुरुर्मम। हरिः ओम् ಶ್ರೀಶಾಹ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ತತ್ವಸುವಾಲಿ 880 ಗಜ್ಜಗಳಿಂದ ಕೂಡಿದ ಅಮೋಘ ಗ್ರಂಥ ರೂಪವಾಗಿದೆ. ಇದರಲ್ಲಿ ಪ್ರತಿಯೊಂದು ಗಜ್ಜವು ಅನಂತ ಶಬ್ದಗಳಿಂದ ಅನಂತ ಅರ್ಥಗಳಿಂದ ಕೂಡಿದಾಗಿದೆ. ಅತಿ ಅಲ್ಪ ಶಬ್ದಗಳಾದರೂ ಅನಂತ ಅರ್ಥಗಳನ್ನು ನಾವು ತಿಳಿಯಬಹುದಾಗಿದೆ. 81ನೆಯ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದನ್ನು ನಾವು ನಿರ್ದೇಶನ ಮಾಡಿಕೊಂಡು 81ನೇ ಪುರಾಣ ಪುರುಷೋತ್ತಮನಲ್ಲಿಯೇ 180 ಅರ್ಥವನ್ನು ಹೇಗೆ ಹೇಳಬಹುದು ಎಂಬುದನ್ನು ಕಿಂಚಿತ್ ವಿಸ್ತಾರವಾಗಿ ತಿಳಿಯುವ ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ಇದು ಪುರಂದರದಾಸರು ಸಾರ್ವಕಾಲಿಕ ದಾಖಲೆಯಾಗಿದೆ. ಏಕೆಂದರೆ ನಾವು ಶಾಸ್ತ್ರದ ವಿಮರ್ಶೆಯನ್ನು ಮಾಡಿ ಅನಂತಾರ್ಥಗಳು ಅಂತ ಹೇಳ್ತೀವಿ. ಆದರೆ ಪ್ರತಿ ಪದವಾದ ದಾಸರ ವಚನಗಳಿಗೂ ಸಹ ಅನಂತಾರ್ಥಗಳಿದೆ. ಏಕೆಂದರೆ ಶಾಸ್ತ್ರದ ಶಬ್ದವು ದಾಸರಾಯರ ಶಬ್ದವು ಭಗವಂತನನ್ನೇ ಹೇಳುತ್ತಿದೆ. ಜೇನಾಗಿರ್ತಕ್ಕಂತಹ ಭಗವಂತನೇ ಒಬ್ಬನೇ. ಆದ್ದರಿಂದ ಅವನ ಅಪರಿಮಿತ ಗುಣಗಳನ್ನು ವರ್ಣಿಸುವುದೇ ಶಾಸ್ತ್ರದ ಉದ್ದೇಶವಾಗಿದೆ ಮತ್ತು ದಾಸರಾಯರ ಉದ್ದೇಶವಾಗಿದೆ. ಆದ್ದರಿಂದ ಜೇಯನಾದ ಭಗವಂತ ಒಬ್ಬ ಮತ್ತು ಜೇಯವಾಗಿರತಕ್ಕಂತಹ ವಿಷಯ ಗುಣಪರಿಪೂರ್ಣತ್ವ ಮತ್ತು ದೋಷದೂರತ್ವ ತಿಳಿಸತಕ್ಕಂಥದ್ದು ವಿಷಯವಾಗಿದೆ. ಮತ್ತು ಭಗವಂತನಲ್ಲಿ ಯಾವ ಗುಣಕ್ಕೂ ಕೊರತೆ ಇಲ್ಲ. ಆದ್ದರಿಂದ ಎಷ್ಟು ಬಗೆದಷ್ಟು ಬರುತ್ತಲೇ ಇರುತ್ತದೆ. ಆದ್ದರಿಂದ ಅದು ಶಾಸ್ತ್ರವಾಗಲಿ ದಾಸ ಸಾಹಿತ್ಯವಾಗಲಿ ಭಗವಂತನನ್ನೇ ಸೇರುವುದರಿಂದ ಅತೀ ನಿರ್ಮಾಲ್ಯ ಅಂದರೆ ನೈರ್ಮಲ್ಯವನ್ನು ಹೊಂದುತ್ತದೆ. ಹೇಗೆ ನಮ್ಮ ಮನೆಯ ಮುಂದೆ ಹರಿಯುವ ಗಟಾರದಲ್ಲಿ ಹರಿಯುವ ನೀರು ಸಾಗರವನ್ನು ಸೇರಿದಾಗ ಅದು ಎಲ್ಲರೂ ಸ್ನಾನ ಮಾಡುವಂತೆ ಪವಿತ್ರವಾಗುತ್ತದೆ. ಹಾಗೆ ಭಗವಂತನೆಂಬತಕ್ಕಂಥ ಸಮುದ್ರ ಗುಣಸಮುದ್ರ ಅವನನ್ನು ಹೇಳ್ತಕ್ಕಂಥ ಯಾವುದೇ ಶಬ್ದವೂ ಸಹ ಪವಿತ್ರವೇ ಸರಿ. ಪವಿತ್ರಾಣಂ ಪವಿತ್ರಾಣಂ ಚ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವುದರಿಂದ ಪವಿತ್ರ ನಾಮಕರೂ ಭಗವಂತ, ಪವಿತ್ರ ಗುಣವೂ ಭಗವಂತ, ಪವಿತ್ರನಾಗುವ ಬಗೆಯೂ ಭಗವಂತ. ಆದ್ದರಿಂದ ದಾಸ ಸಾಹಿತ್ಯದ 81ನೆಯ ಗಜ್ಜ ಪುರಾಣ ಪುರುಷೋತ್ತಮವೂ ಭಗವಂತನನ್ನೇ ತಿಳಿಸುವ ಮಹಾ ಮಾರ್ಗವಾಗಿದೆ. ಇದು ಶಾಸ್ತ್ರ ಪ್ರಮೇಯವಾಗಿದೆ ಎಂಬುದನ್ನು ನಾವು ತಿಳಿಯುತ್ತಿದ್ದೇವೆ. ನಾವು ಪ್ರಸ್ತುತ ಕೂರ್ಮ ಪುರಾಣದ ವಾಕ್ಯಗಳನ್ನು ಚಿಂತಿಸುತ್ತಿದ್ದೆವು. ಮುಂದಿನ ವಾಕ್ಯ ನಾಭಿರಿಚ್ಯತ ನಾಮ ಸ್ಯಾದ್ ಹರೇಹೇ ಸರ್ವಾಶ್ರಯ ಯತಃ. ಭಗವಂತನನ್ನು ವಿಷ್ಣು ಸಹಸ್ರನಾಮದಿಂದ ಶ್ರೀ ವೇದವ್ಯಾಸದೇವರು ಮಹಾಭಾರತದಲ್ಲಿ ಭೀಷ್ಮಾಚಾರ್ಯ ಮೂಲಕ ಲೋಕಕ್ಕೆ ಪ್ರದರ್ಶನ ಮಾಡಿದರು. ಸಾಕ್ಷಾತ್ ವೇದವ್ಯಾಸರೇ 18 ಪುರಾಣಗಳನ್ನು ರಚಿಸಿ ವಿಷ್ಣು ಸಹಸ್ರನಾಮದಲ್ಲಿ ಹೇಳತಕ್ಕಂಥ ಪ್ರತಿಯೊಂದು ನಾಮದ ಅರ್ಥವನ್ನು ವೇದವ್ಯಾಸರೇ ತಿಳಿಸಿಕೊಟ್ಟಿದ್ದಾರೆ. ಇದು ವಿಶೇಷ. ಏಕೆಂದರೆ ವೇದವ್ಯಾಸರು ಬಿಟ್ಟರೆ ಬೇರೆ ಯಾರಿಗೂ ಎಲ್ಲ ನಾಮದ ಅರ್ಥವನ್ನು ಸಾಕಲ್ಯೇನ ತಿಳಿಸುವ ಹೇಳುವ ಯೋಗ್ಯತೆ ಇಲ್ಲ. ವೇದವ್ಯಾಸದೇವರಾದರೆ ಅತಿ ಅಲ್ಪ ಶಬ್ದದಿಂದಲೇ ಬಹು ಅರ್ಥವನ್ನುಳ್ಳಂಥ ಪ್ರಮೇಯಗಳನ್ನು ಸುಲಭವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ದಾಸರಾಯರು ಅದನ್ನು ಉಪಯೋಗಿಸಿಕೊಂಡಿದ್ದಾರೆ. ಪುರಾಣ ಪುರುಷೋತ್ತಮ ಎಂಬ ಕೇವಲ ಸುಲಭವಾದ 9 ಅಕ್ಷರಗಳಿಂದ 18 ಪುರಾಣದ ಸಂಕೇತವನ್ನೇ ತಿಳಿಸಿದ್ದಾರೆ ಶ್ರೀ ಪುರಂದರದಾಸರು. ಇದು ವೇದವ್ಯಾಸರು ಹಾಕಿಕೊಟ್ಟ ದೊಡ್ಡ ಮಾರ್ಗ.
ವೇದವ್ಯಾಸರು ಪ್ರಸ್ತುತ ಏನು ಹೇಳ್ತಾ ಇದ್ದಾರೆ ಅಂದರೆ ನಾಭಿಹಿ ನಾಮ ಸ್ಯಾಧರೇಹೇ ಸರ್ವಾಶ್ರಯ ಹೇತಃ. ನಾಭಿರಾಜ ಎಂಬತಕ್ಕಂಥವನು ಭಾಗವತದಲ್ಲಿ ಪ್ರಸ್ತುತವಾಗಿ ಬರತಕ್ಕಂಥದ್ದು. ನಾಭಿ ಅಂದರೆ ಯಾರು ಅಂತ ಹೇಳಿದರೆ, ಭಗವಂತನ ನಾಭಿ ಪ್ರದೇಶದಲ್ಲಿ ಇಡೀ ಭೂಮಂಡಲವಿದೆ. ಆದ್ದರಿಂದ ಇಡೀ ಭೂಮಂಡಲಕ್ಕೆ ಯಾರೇ ರಾಜರಾದರೂ ಸಹ ಅವರೆಲ್ಲರೂ ನಾಮಕಾವಾಸ್ತಿಯಾಗಿ, ಆದರೆ ಭಗವಂತ ತನ್ನ ಹೊಕ್ಕಳಿನಲ್ಲಿ ಇರುವುದರಿಂದ ಹೊಕ್ಕಳಿನ ಊರನ್ನೇ ಈ ದೇಶಕ್ಕೆ ಕರೆಯುತ್ತಾರೆ. ಹೇಗೆ ನಾವು ಒಬ್ಬೊಬ್ಬರು ಒಂದು ಕಸುಬು ಮಾಡುವಾಗ ಆ ವೃತ್ತಿಯನ್ನೇ ಹಿಡಿದು ಆ ವ್ಯಕ್ತಿಯನ್ನು ಗುರುತಿಸುತ್ತೇವೆ. ಹೂ ಮಾರುವ, ಬಡಿಗೆ ಮಾಡುವ, ಪಾಕ ತಯಾರಿಸುವ ಎಂಬಂತೆ ಬ್ರಹ್ಮಾಂಡವನ್ನೇ ಸೃಷ್ಟಿಸುವ ಅವನಿಗೆ ಏನಂತ ಹೇಳಬೇಕು? ಬ್ರಹ್ಮಾಂಡ ಅಂತಲೇ ಹೇಳಬೇಕು. ಎಲ್ಲಿ ಸೃಷ್ಟಿಸುತ್ತಾನೆ? ವಿರಾಟ್ ರೂಪದಲ್ಲಿ ತನ್ನ ನಾಭಿ ಪ್ರದೇಶದಲ್ಲಿ ಸೃಷ್ಟಿಸುತ್ತಾನೆ. ಆದ್ದರಿಂದಲೇ ಈಗ ಪ್ರತಿಯೊಬ್ಬರ ಮಕ್ಕಳು ಅವರು ಹುಟ್ಟು ಬರೋಕ್ಕೆ ಸಾಧ್ಯವಾದದ್ದು ಯಾವುದರಿಂದ? ನಾಭಿ ಅಂದರೆ ಹೊಕ್ಕಳು ಬಳ್ಳಿ. ಆ ಹೊಕ್ಕಳು ಬಳ್ಳಿಯಿಂದಲೇ ಬ್ರಹ್ಮದೇವರು ಭಗವಂತನ ನಾಭಿಯಿಂದ ಉದ್ಭವಿಸಿದ ಅವನೇ ಪದ್ಮನಾಭರೂಪಿ. ಅಂದರೆ ಮೂಲತಃ ನಾಭಿಯ ಪ್ರದೇಶ ಏನು ತೋರಿಸ್ಕೊಡ್ತದೆ? ಇಡೀ ಬ್ರಹ್ಮಾಂಡಕ್ಕೆ ಮೂಲವಾಗಿದೆ ಅಂತ ಹೇಳಿದ್ರು ಅಂತ ತೋರಿಸ್ತಾ ಇದೆ ಬ್ರಹ್ಮನ ದರ್ಶನದಿಂದ. ಅಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡದ ಹೆಸರು ಸಹ ಏನಾಗಿದೆ? ನಾಭಿ ಎಂದಾಗಿದೆ. ಯಾಕೆ? ನಾಭಿ ಚಕ್ರವರ್ತಿ ಆಳಿದರಿಂದ ಅಂತ ಇನ್ನೊಂದು ವ್ಯಾಖ್ಯಾನವನ್ನು ಬರುತ್ತದೆ. ಆ ನಾಭಿ ಚಕ್ರವರ್ತಿ ಯಾರು? ಭಗವಂತನೇ. ನಾಭಿ ಎಂಬುದು ಹೊಕ್ಕಳಿನ ದೇಶವಾದ್ದರಿಂದ ಈ ಬ್ರಹ್ಮಾಂಡಕ್ಕೆ ನಾಭಿ ದೇಶ ಅಂತ ಹೆಸರು. ನಾಭಿ ಎಂಬತಕ್ಕಂಥವನು ಭಗವಂತನೇ ಅವತಾರ ಪುರುಷನಾಗಿ ಅವನು ಆಳಿದ್ದರಿಂದ ನಾಭಿ ಎಂದು ಹೆಸರಾಗಿದ್ದು, ಇದು ನಾಭಿಲೋಕ ಎಂದು ಹೆಸರಾಗಿದೆ. ಇದನ್ನು ಕೂರ್ಮ ಪುರಾಣದಲ್ಲಿ ಶ್ರೀ ವೇದವ್ಯಾಸದೇವರು ವಿಶೇಷವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾಭಿ ತನ್ನಾಮ ಸ್ಯಾಧರೇಹೇ, ಭಗವಂತನ ಹೆಸರಪ್ಪ ನಾಭಿ ಎಂಬತಕ್ಕಂಥದ್ದು. ಯಾಕೆ ಸುಮ್ಮನೆ ಇಟ್ಟರೇನು? ವ್ಯವಹಾರಕ್ಕೋಸ್ಕರವಾಗಿ ಇಟ್ಟರೇನು ಅಲ್ಲ, ಅದು ಸರ್ವಾಶ್ರಯ ಯತಃ. ನಾಭಿ ನಾಮ ಕಿಂ ಅಂತ ಹೇಳಿದ ಸರ್ವಾಶ್ರಯತ್ವಾತ್. ಯಾರು ಎಲ್ಲರನ್ನು ಆಶ್ರಯ ಕೊಡುತ್ತಾನೋ ಅವನಿಗೆ ನಾಭಿ ಅಂತ ಹೆಸರು. ಎಲ್ಲ ಜೀವರು ಹುಟ್ಟುವಿಕೆ ಆಶ್ರಯವಾದದ್ದು ಹೊಕ್ಕಳ ಬಳ್ಳಿ, ಅದು ಆಶ್ರಯವಾಗಿದೆ. ಇದನ್ನು ನಮ್ಮ ಪ್ರತಿ ಶರೀರದಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಅದೇ ಬ್ರಹ್ಮಾಂಡದಲ್ಲಿ ಇದೆ ಎಂಬತಕ್ಕಂಥ ಅದನ್ನು ವಿಸ್ತಾರವಾಗಿ ತೋರಿಸ್ಕೊಡ್ತಕ್ಕಂಥದ್ದಾಗಿದೆ. ಸರ್ವಾಶ್ರಯತ್ವಾತ್ ಎಂಬತಕ್ಕಂಥ ಅಮೂಲ್ಯವಾದ ಗುಣ ಭಗವಂತನದು. ಆದ್ದರಿಂದ ನಾಭಿಹಿ ಎಂದು ಭಗವಂತನ ಹೆಸರು. ಇಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳಿದರು. ನಾಭಿ ಅಂದರೆ ನಮ್ಮ ಪಿಂಡಾಂಡವನ್ನು ಬ್ರಹ್ಮಾಂಡದೊಳಗೆ ಜೋಡಿಸಿ ಹೇಳಿದ್ದಾರೆ. ಬ್ರಹ್ಮನ ಉತ್ಪತ್ತಿ, ಬ್ರಹ್ಮಾಂಡದ ಉತ್ಪತ್ತಿಯನ್ನೂ ತೋರಿಸಿಕೊಟ್ಟಿದ್ದಾರೆ. ಮತ್ತು ನಾವು ಧ್ಯಾನ ಮಾಡಬೇಕಾದರೆ ನಾಭಿ ಪ್ರದೇಶದ ಮೇಲೆ ನಾವು ಧ್ಯಾನ ಮಾಡಬೇಕು ಎಂಬುದರಿಂದ ಯಾವ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ನಂತರದಲ್ಲಿ ಮೇಲೆ ಹೇಗೆ ನಾವು ಉಪಾಸನೆ ಮಾಡಬೇಕೋ ಅದನ್ನು ಸಹ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ನಾಭಿ ಇತ್ಯತಃ ನಾಮ ಸ್ಯಾಧರೇಹೇ. ನಾಭಿ ಎಂಬತಕ್ಕಂಥ ಶಬ್ದ ವಿಷ್ಣು ವಾಚಕ ಎಂದು ಹೇಳಿದ್ದರಿಂದ ಪುರಾಣದ ಪ್ರತಿಯೊಂದು ಶಬ್ದವೂ ಸಹ ಇದರಂತೆ ನಾವು ತಿಳಿಯಬೇಕು. ಇಲ್ಲಿ ನಾಭಿ ಎಂಬತಕ್ಕಂಥವನು ಸರ್ವಾಶ್ರಯತ್ವಾತ್ ಎಂಬ ಲಿಂಗವನ್ನು ತೋರಿಸಿದ್ದಾರೆ. ನಮಗೆ ಅಜ್ಞಾತವಾದ ಅನಂತ ಲಿಂಗಗಳಿದೆ. ಅದೆಲ್ಲವನ್ನು ತಿಳಿಯುವ ನಾವು ಯೋಗ್ಯತೆಯನ್ನು ಪಡೆದುಕೊಳ್ಳಬೇಕು. ಗುರುಗಳ ಅನುಗ್ರಹದಿಂದ ನಾವು ಶಾಸ್ತ್ರವನ್ನು ಅವಲೋಕನ ಮಾಡಿ ತಿಳಿದುಕೊಳ್ಳಬೇಕು. ಹೇಗೆ ಸಾಧ್ಯವಾಗುವುದು ಅಂದರೆ ಈ ಕೂರ್ಮ ಪುರಾಣ ಶ್ರೀಮದಾನಂದ ತೀರ್ಥರು ಭಾಗವತ ಪಂಚಮ ಅಧ್ಯಾಯದ 20ನೇ ಶ್ಲೋಕಕ್ಕೆ ಉದಾಹರಣೆ ತಿಳಿಸಿದ್ದಾರೆ. ಈ ಪಂಚಮ ಸ್ಕಂದವೇ ಅತ್ಯಂತ ವಿಶೇಷವಾದದ್ದು. ಪಂಚಮ ಅಧ್ಯಾಯ ಇನ್ನೂ ವಿಶೇಷವಾಗಿದ್ದು ಯಾಕೆ ಅಂದರೆ ಈ ಅಧ್ಯಾಯದಲ್ಲಿ ಸಕಲ ಶಾಸ್ತ್ರಗಳ ಸಾರವಾದ ತತ್ವವನ್ನೇ ರೂಪಿಸ್ತಾ ಇದ್ದಾರೆ. ವೃಷಭ ರೂಪಿ ಭಗವಂತನೇ
ತನ್ನ ಮಕ್ಕಳಿಗೆ ಹೇಳ್ತಕ್ಕಂಥ ಶಾಸ್ತ್ರ ಪ್ರಮೇಯವೇ ಇದಾಗಿದೆ. ಗಜ್ಜಂ ನಾಯಂ ದೇಹೋ ದೇಹಭಾಜೋ ತ್ರಿಲೋಕೆ ತಸ್ಮಾದಾತ್ಮನಃ ರತಿಃ ವಿಜ್ಜಂ ಯೇ ತಪೋ ದಿವ್ಯಂ ಹಿ ಅತಃ ಯೇನ ಸತ್ವಂ ಶುದ್ಧೇಯಾಜ್ಯ ಅಸ್ಮಾಕಂ ಸುಖಂ ಹಿ ಅನಂತಂ. ಋಷಭದೇವರು ಹೇಳ್ತಾರೆ, ಈ ದೇಹ ಮನುಷ್ಯಲೋಕದಲ್ಲಿ ಕೇವಲ ವಿಷಯ ಭೋಗಕ್ಕಾಗಿ ಅಲ್ಲ, ತಪಸ್ಸು ಮಾಡುವುದಕ್ಕಾಗಿ ಬಂದಿರೋದು. ಯಾವ ವಿಷಯ ಭೋಗಗಳು ನಾಯಿ, ಹಂದಿ ಮೊದಲಾದಗಳು ವಿಡ್ಭುಜಾಂ ಅದಿದೆಯೋ ಅದು ಅನುಭವಿಸುತ್ತದೆ. ಆ ವಿಷಯವನ್ನು ಯಾವ ವಿವೇಕಿಯೂ ತಾನೇ ಭೋಗಿಸಲು ಅರ್ಹನು, ಯಾವನು ಅರ್ಹನಲ್ಲ ಅಂತ ಅರ್ಥ. ಯಾವ ತಪಸ್ಸಿನಿಂದ ಪಾಠನಾದಿಗಳು ಉಪವಾಸಗಳಿಂದ ಅಂತಃಕರಣ ಸತ್ವಂ ಶುದ್ಧವಾಗುವುದೋ, ಯಾವ ಶುದ್ಧವಾದ ಅಂತಃಕರಣದಿಂದ 3 ಬಗೆಯ ಅಂತವೂ ಇಲ್ಲದೆ ಅನಂತಂ ನಿರ್ದೋಷನಾದ ಜ್ಞಾನಾತ್ಮಕನಾದ ಇಂದ್ರಿಯಗಳುಳ್ಳ ಸುಖಂ ಗುಣಪೂರ್ಣವಾದ ವಸ್ತು ಶ್ರೀಹರಿ ದೊರೆಯುವನೋ, ಆದ್ದರಿಂದ ಯೋಗ್ಯತಾನುಸಾರ ಶಾಶ್ವತವಾದ ಸ್ವರೂಪಾನಂದ ಅಭಿವ್ಯಕ್ತಿವಾಗುವುದು. ಅಂತಹ ವೈಕುಂಠ ಮೊದಲಾದ ದ್ಯುಲೋಕಗಳಿಗೆ ದಿವ್ಯಂ ಸಾಧನವನ್ನು ತಪಃ ಈ ಕಾರ್ಯಕಾರಣದಿಂದ ಆಚರಿಸಿ ನೀವು ಅರ್ಹರು. ಇದು ಪ್ರಮಾಣ ಸಿದ್ಧವಾಗಿದೆ ಎಂಬತಕ್ಕಂಥದ್ದು ಈ ಶಬ್ದದಿಂದ ತಿಳಿಸಿದ್ದಾರೆ. ಯಾವುದರೂ ಸಾಧ್ಯ ಅಂದರೆ ಮಹಸ್ಸೇವಾಯಂ ದ್ವಾರಮಾಹು ವಿಮುಕ್ತೇ ತಮೋದ್ವಾರಂ ಯೋಷಿತಂ ಸಂಗಿಸಂಗಂ ಮಹಾಂತೆ ಸಮಚಿತ್ತ ಪ್ರಶಾಂತ ವಿಮನ್ಯವಃ ಸುಹೃದಯ ಸಾಧವೋ ಯೇ. ಹೇಗೆ ಭಗವಂತನ ಆರಾಧಿಸಬೇಕು ಅಂದರೆ ಮಹನೀಯರ ಸೇವೆ, ಇದೇ ಕಾರಣವಾಗಿ ವಿಶಿಷ್ಟ ಮೋಕ್ಷಕ್ಕೆ ಕಾರಣ. ಸ್ತ್ರೀಯರಲ್ಲಿ ಅಂದರೆ ಅನ್ಯ ಸ್ತ್ರೀಯರಲ್ಲಿ ವಿಷಯಗಳೆಲ್ಲ ಸ್ನೇಹವುಳ್ಳ ಜನರಲ್ಲಿ ಸಹವಾಸ ತಮಸ್ಸಿಗೆ ಕಾರಣವಾಗುತ್ತದೆ. ಯಾರು ವಿಷ್ಣುವಿನಲ್ಲಿ ಮನಸ್ಸುಳ್ಳವರೋ, ಶ್ರೀಹರಿಯೇ ಅತಿಶಯವಾಗಿ ನಿಷ್ಠೆಯುಳ್ಳವರು, ವಿಶೇಷ ಜ್ಞಾನಶೀಲರು, ಭಗವಂತನ ಭಕ್ತರಲ್ಲಿ ಪರಸ್ಪರ ಸೌಹಾರ್ದವುಳ್ಳವರು, ಸದ್ಗುಣವಂತರು, ಅವರೇ ಮಹನೀಯರು ಅಂತ ಹೇಳಿ ಮಹಾತ್ಮರ ಲಕ್ಷಣವನ್ನು ತಿಳಿಸ್ತಾ ಇದ್ದಾರೆ. ಏವಾಮಗೀಶ ಕೃತ ಸೌಖ್ಯ ಪದಾರ್ಥಂ ಜನೇಶು ದೇಹಾಂಬರ ವಾರ್ತಿಕೇಶು ಗೃಹೇಶು ಜಾಯಾತ್ಮಜರಾತಿತಾಸು ನ ಪ್ರೀತಯುಕ್ತಾಯಾವದರ್ಥಶ್ಚ ಲೋಕೇ. ಯಾರು ಸರ್ವನಿಯಾಮಕವಾದ ಈಶ್ವರ ಅಂದರೆ ಭಗವಂತ ಅಂದರೆ ವಿಶ್ವರೂಪನಾದ ನನ್ನಲ್ಲಿ ಮಾಡಿದ ಭಕ್ತಿಯೇ ಪ್ರಯೋಜನವುಳ್ಳವರು, ಮನೆಯಲ್ಲಾಗಲಿ ಹೆಂಡತಿಯಲ್ಲಾಗಲಿ ಇತ್ಯಾದಿ ಸಂಬಂಧಗಳಲ್ಲಿ ವಸ್ತುಗಳಲ್ಲಿ ಆಸಕ್ತಿ ಇಲ್ಲದವರು ಅಂಥವರೇ ಮಹಾಂತರಪ್ಪ. ನೂರಂ ಪ್ರಮತ್ತ ಕುಲತೆ ಕರ್ಮಾದೀನಾಃ ಯತೇಂದ್ರ ಪ್ರಿಯತಃ ವೃಣೋತಿ ನ ಸಾಧು ಮನ್ಯೇಯತ ಆತ್ಮನೋಯಂ ಮಸನ್ನಪಿ ಕ್ಲೇಶದ ಆಸದೇಹ. ಜನರು ಇಂದ್ರಿಯಗಳನ್ನು ತೃಪ್ತಿಪಡಿಸೋಕ್ಕೂ ಸಲುವಾಗಿ ಕಾರ್ಯವನ್ನು ಮಾಡುತ್ತಾರೆ. ಇದರಲ್ಲಿ ನಿಶ್ಚಯವಾಗಿ ಅವರು ದೀನರು, ಕರ್ತವ್ಯ ಪರಾಂಕರಾಗಿ ಆ ಕರ್ಮಗಳು ತಮ್ಮದೆಂದು ಅನುಭವಿಸುತ್ತಾರೆ. ಯಾವ ಈ ರೀತಿ ಕರ್ಮದಿಂದ ಜಿಗುಪ್ಸುತರಾಗಿದ್ದರೂ ಈ ಶರೀರ ಕರ್ಮ ಮಾಡಿದ ಜೀವನಿಗೆ ಸಂಸಾರ ಕ್ಲೇಶಕವಾಗುವುದು ಬಂದಿತು. ಆ ಕಾರಣದಿಂದ ಈ ಬಗೆಯ ಕರ್ಮ ಶ್ರೇಯಸ್ಸಾಧನವೆಂದು ನಾನು ತಿಳಿಯುವುದಿಲ್ಲ, ನಮನ್ಯೆ. ಹಾಗಾದರೆ ಏನು ತಿಳಿಯಬೇಕು ಅಂದರೆ ಕರ್ಮಗಳ ಫಲವಾಗಿಯೇ ಜೀವರಿಗೆ ನಶ್ವರ, ಅಮಂಗಳ, ಜಿಗುಪ್ಸುತ, ಸಂಸಾರ ಕ್ಲೇಶದಾಯಕವಾದ ದೇಹ ಬಂದಿರುವುದು. ಆದ್ದರಿಂದ ಈ ರೀತಿಯ ದೇಹಗಳಿಗೆ ಕಾರಣವಾದ ಕರ್ಮಗಳು ಶ್ರೇಯಸ್ಸಾಧನ ಅಲ್ಲ ಎಂದ ಋಷಭರು ಭಗವಂತ ತಿಳಿಸ್ತಾ ಇದ್ದಾನೆ. ಪರಾಭವಸ್ತವಬೋಧ ಜಾತೋ ಯಾವನ್ನು ಜಿಜ್ಞಾಸತ ಆತ್ಮತತ್ವಂ ತಾವತ್ ಪ್ರತೀಯತಾವಿದಂ ಮನೋವೈ ಕರ್ಮಾತ್ಮಕಂ ಏನ ಶರೀರ ಬಂಧಃ. ಶ್ರೀಹರಿ ಸ್ವರೂಪವನ್ನು ಎಲ್ಲಿ ತನಕ ಶ್ರವಣ ಮೊದಲಾದ ಜಿಜ್ಞಾಸೆಯಿಂದ ನೋಡುವುದಿಲ್ಲವೋ ಅಲ್ಲಿಯವರೆಗೆ ಆತ್ಮಾನಾಪ್ತ ತತ್ವಜ್ಞಾನ ಬರುವುದಿಲ್ಲ. ಕ್ಲೇಶ, ದೇಹಬಂಧ ಮತ್ತು ನಿಷಿದ್ಧ ಕ್ರಿಯೆಗಳ ಫಲ ಆಗಿರುತ್ತದೆ. ಯಾವ ಕರ್ಮವಶವಾದ ಮನಸ್ಸಿನಿಂದ ಶರೀರರೂಪ ಬಂಧವಾಗಿದೆಯೋ ಅಂತಹ ಕರ್ಮಾಧೀನವಾದ ಜಡ ಮನಸ್ಸು ಕೂಡ ಅಲ್ಲಿವರೆಗೆ ಇರುತ್ತೆ. ಈ ಶರೀರ ಬಂಧನ ಪರಮ ತತ್ವ ವಿಚಾರ ಮತ್ತು ಅಪರೋಕ್ಷ ಸಂಪಾದನೆ ಮಾಡಿದವರಿಗೂ ಮಾತ್ರ. ಎಲ್ಲ ಜೀವಿಗಳಿಗೆ ಬಂಧನ ಶರೀರ ಅಸ್ವಾಭಾವಿಕ. ಆದ್ದರಿಂದ ಈ ಬಂಧನವನ್ನು ಬಿಡಿಸಿಕೊಳ್ಳೋದಕ್ಕೆ ಪಾಪಕರ್ಮಜನ್ಯ ಫಲಲೇಪವಾಗಲಿ, ಶರೀರ ಬಂಧನವನ್ನು ತರುವ ಮನಸ್ಸಾಗಲಿ ಪರಮಾತ್ಮ ತತ್ವ ವಿಚಾರ ಮಾಡಿ ಕಾರಣ ಇರುವವರಿಗೆ ಜೀವನಿಗೆ ಮಾತ್ರ ಇರುತ್ತೆ. ಆದ್ದರಿಂದ ಏನು ಮಾಡಬೇಕು?
ಕ್ರಿಯಾಫಲಂ ತಾವದೇವ ಕರ್ಮಾತ್ಮಕಂ ಕರ್ಮವತಾಂ ಎಂದು ಉದಾಹರಿಸುತ್ತಾ ಶ್ರೀಮದಾನಂದ ತೀರ್ಥರು ಕರ್ಮಫಲ ಅಂದರೆ ಅಪರೋಕ್ಷವಾದ ತನಕ ಕರ್ಮಫಲ ಲೇಪ ಮನಸ್ಸು, ಕರ್ಮಾತ್ಮಕ ಅಂದರೆ ಕರ್ಮಾಧೀನ, ಕರ್ಮಾನುಸಾರವೇ ಸುಖ ದುಃಖ ಫಲವನ್ನು ಉಂಟು ಮಾಡುತ್ತೆ ಎಂಬುದು ಸರಿಯಾದ ಅರ್ಥ ತಿಳಿಸಿದ್ದಾರೆ. ಹೀಗೆ ಕರ್ಮಾತ್ಮಕ ಅಂದರೆ ಕರ್ಮವು ಆತ್ಮ ಸ್ವಾಮಿಯಾಗಿ ಉಳ್ಳ, ಮನಸ್ಸು ಕರ್ಮಕ್ಕೆ ಅಧೀನ ಅಂದರೆ ಕರ್ಮಾಧೀನವಾಗಿಯೇ ಫಲ ಉಂಟು ಮಾಡುವಂಥದ್ದು ಎಂದು ವ್ಯಾಖ್ಯಾನಿಸಿದ್ದಾರೆ. ಏವಂ ಮನಃ ಕರ್ಮವಶಂ ಪ್ರಯುಕ್ತಂ ಅವಿದ್ಯೆಯಾತ್ಮನ ವಿದ್ಯಮಾನೆ ಪ್ರೀತಿರ್ನ ಯಾವನ್ಮಯಿ ವಾಸುದೇವೇ ನ ಮುಚ್ಯತೆ ದೇಹಯೋಗೇನ ತಾವತ್. ಶರೀರ ಬಂಧನದಿಂದ ಆತ್ಮಾನಾತ್ಮ ತತ್ವವನ್ನು ತಿಳಿದವರ ಕರ್ಮವಶವಾದ ಮನಸ್ಸು ಜೀವ ಮತ್ತು ಪರಮಾತ್ಮ ಸ್ವರೂಪರು ಮುಚ್ಚಿರುವ ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ ಎಂಬ ಅವಿದ್ಯ ಈ ವಿಷಯದಲ್ಲಿ ಆಸಕ್ತನಾಗಿ ಮಾಡುವುದು ವಾಸುದೇವನಾದ ಭಗವಂತನಲ್ಲಿ ಸ್ನೇಹರೂಪವಾದ ಭಕ್ತಿ ಇಲ್ಲವೋ ಅದುವರೆಗೆ ದೇಹ ಸಂಬಂಧದಿಂದ ಮುಕ್ತನಾಗುವುದಿಲ್ಲ. ಶ್ರೀಹರಿಯ ಸ್ವತಂತ್ರವನ್ನು ಜೀವನ ಅರಿಯದಿರುವುದೇ ಅವಿದ್ಯ. ಪರಮಾತ್ಮ ಸ್ವತಂತ್ರ, ಅದನ್ನು ತಿಳಿದೇ ಅಜ್ಞಾನದಿಂದಲೇ ಜೀವ ಮನಸ್ಸು ಕರ್ಮವಶವಾಗುವಂತೆ ಸಂಸಾರದಲ್ಲಿ ಆಸಕ್ತಿಗೊಳಿಸ್ತಾ ಇದ್ದಾನೆ. ಭಗವಂತನು ಅಂತರ್ಯಾಮಿಯಾಗಿ ಒಳಗೆ ಇದ್ದರೂ ಅವ್ಯಕ್ತನಾಗಿ ದೂರನಾದಂತೆ ವಾಸುದೇವನಾದ ಋಷಭದೇವನಲ್ಲಿ ಎಂದಿನ ತನಕ ಭಕ್ತಿ ಉಂಟಾಗುವುದಿಲ್ಲವೋ ಅಲ್ಲಿ ತನಕ ದೇಹ ಬಂಧದಿಂದ ಜೀವ ಮುಕ್ತ ಆಗುವುದಿಲ್ಲ. ಶ್ರೀಮದಾನಂದ ತೀರ್ಥರು ತಿಳಿಸ್ತಾ ಇದ್ದಾರೆ. ಅವಿದ್ಯೆಯ ಪ್ರಯುಕ್ತೆ ಅಂತಂದರೆ ಅವಿದ್ಯೆಯ ಎಂಬುದನ್ನು ಪ್ರಯುಕ್ತೆ ಎಂದರೆ ಅನ್ವಯಿಸಿಕೊಳ್ಳಬೇಕು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಯದಾನ ಪಶ್ಯಂತೆ ಯದಾ ಗುಣೇಹಂ ಸ್ವಾಸ್ಥ್ಯೇ ಪ್ರಮುಖ ಸಹನಾ ವಿಪಶ್ಯತ್ ಗತಸ್ಮೃತಿ ವಿಂದತೆ ತತ್ರಾಪನಾಸಾಜ್ಯಮೈತನ್ಯಾಮಗಾರಮಗ್ನ. ಸ್ವಾಭಾವಿಕವಾಗಿ ಜ್ಞಾನ ಸ್ವರೂಪದ ಜೀವನ ವಿಪಶ್ಯತ ಯಾವಾಗ ತನಕ್ಕೆ ಇಷ್ಟಕ್ಕೆ ವಿಪರೀತವಾದ ಇಂದ್ರಿಯ ಪ್ರವೃತ್ತಿಯನ್ನು ಅನುಕೂಲವೆಂದು ತಿಳಿಯವನು ಆಗ ಕೂಡಲೇ ಅವಧಾನವಿಲ್ಲದವನಾಗಿ ಸ್ತ್ರೀ ಪುರುಷ ಸಂಬಂಧಕ್ಕೆ ಯೋಗ್ಯವಾದ ಮನೆಯನ್ನು ಹೊಂದಿ ದುಃಖಗಳನ್ನು ಹೊಂದುತ್ತಾನೆ. ಪುಂಸಸ್ತ್ರೀಯಮಿತಿನಿ ಭಾವಯೇಷ ತ್ರಯೋಮಿತಾ ಹೃದಯ ಗ್ರಂಥಿಮಾಹು ಯಥೋ ಗೃಹಕ್ಷೇತ್ರ ಸುತಾಪ್ತವಿತ್ತೈ ಜನಸ್ಯ ಮೋಹಂ ಮಮೇತಿ. ಪುರುಷ ಸ್ತ್ರೀಯಣ ಇರುವ ಈ ದ್ವಂದ್ವ ಭಾವ, ಇದನ್ನು ಈ ಗಂಡ ಹೆಂಡಿರ ಪರಸ್ಪರ ಮನೋಬಂಧ ಪಾಶ ಅಂತ ಹೇಳ್ತಾರೆ. ಈ ಮನೋಬಂಧಕ ಪಾಶೆಯಿಂದ ಜನರಿಗೆ ಮನೆ, ಹೆಂಡತಿ, ಮಕ್ಕಳು, ಆಪ್ತರು ಮತ್ತು ಮೋಹ ಇದೇ ಬಂಧನವಾಗಿ ಅಭಿಮಾನದಿಂದ ಕೂಡುತ್ತದೆ. ಪುರುಷನಿಗೆ ಸ್ತ್ರೀಯಿಂದ ಆಗುವ ಸಮಾಗಮ ಅವರಿಬ್ಬರಿಗೆ ಪರಸ್ಪರ ಮನಸ್ಸನ್ನು ಸೇರಿಸಿ ಒಂದಾಗಿ ಬಂಧಿಸುವ ಪಾಶವಾಗಿರುತ್ತದೆ. ಹೀಗೆ ಮನಸ್ಸು ಒಂದಾಗ ಮನೆ, ಭೂಮಿ, ಮಕ್ಕಳು, ಬಂಧುಗಳು, ಹಣ ಇವುಗಳಿಂದ ಜೀವನಿಗೆ ನಾನು ನನ್ನದೆಂಬ ಮೋಹ, ಅದರಿಂದ ತಾಪತ್ರೆಗಳು ಉಂಟಾಗುತ್ತದೆ. ಇದು ಭಾಗವತಕ್ಕೆ ಶ್ರುತಿ ವಿರೋಧ ಬರುತ್ತೆ ಅಂತ ಹೇಳಿದರೆ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಬ್ರಹ್ಮಾಜ್ಯ ಯಾಜ್ಞವಲ್ಕಾಜ್ಯ ಮುಚ್ಯಂತೆ ಶ್ರೀ ಸಹಾಯಿನಃ ಬದ್ಧಂತೆ ಕೇಚನೆ ತೇಷಂ ವಿಶೇಷಂ ಚ ವಿದುಹು. ಬ್ರಹ್ಮಾದಿ ದೇವತೆಗಳು ಯಾಜ್ಞವಲ್ಕ ಮುನಿಗಳು ಪತ್ನಿ ಸಮೇತರಾಗಿ ಮೋಕ್ಷ ಸಾಧನೆ ಮಾಡಿಕೊಂಡಿದ್ದಾರೆ. ಪತ್ನಿಯೊಂದಿಗೆ ಮೋಕ್ಷ ಸಾಧನೆ ಯಾರಿಗೆ ವಿಹಿತ ಅಲ್ಲವೋ ಮೋಕ್ಷ ಯೋಗ್ಯವಾಗಿದ್ದರೆ ಸಪತ್ನಿಕರಾಗಿ ಎಷ್ಟು ಕಾಲ ಸತ್ಸಂಗ ದೊರಕದಿಂದ ಸಂಸಾರದಲ್ಲಿ ಇರಬೇಕಾಗುತ್ತದೆ. ಮೋಕ್ಷಕ್ಕೆ ಯೋಗ್ಯರಲ್ಲದಿದ್ದರೆ ಅವರ ಸ್ವಾಭಾವಿಕ ಸಂಸಾರ ಬದ್ಧರಾಗಿರ್ತಾರೆ ಎಂದರ್ಥ. ಯದಾತ್ಮನೋ ಹೃದಯ ಗ್ರಂಥಿ ಅಸ್ಯ ಕರ್ಮಾನುಬಂಧೋ ದೃಢಮಶ್ಲೇತಃ ಸದಾ ಜನಃ ಸಂಪರಿವರ್ತಮಾನೋ ಮುಕ್ತ ಪರಂ ಯಾಂತೀಹ ಹೇತುಂ. ಹೃದಯ ಗ್ರಂಥಿ ವಿನಾಶವೇ ಎಲ್ಲ ದುಃಖಗಳು ಹೋಗಬೇಕಾದ ಕಾರಣ. ಯಾವಾಗ ಈ ಜೀವನಿಗೆ ಕರ್ಮ ಪರಂಪರೆಯ ಕಾರಣವಾದ ಮನೋಬಂಧ ಪಾಶ ಹೃದಯ ಗ್ರಂಥಿ ಲಿಂಗದೇಹ ಮತ್ತೆ ಬಾರದಂತೆ ಸಂಪೂರ್ಣವಾಗಿ ಶಿಥಿಲವಾಗುವುದು, ಆಗ ಸಂಸಾರದಲ್ಲಿ ಬೆಳೆಯುತ್ತಿರುವ ಅಧಿಕಾರಿ ಚೇತನರು ಅಭಿಮಾನವನ್ನು ಹೋಗಲಾಡಿಸಿಕೊಂಡು ಎಲ್ಲ ತಾಪಗಳ ಬಿಡಪಟ್ಟ ಹಾಗೆ ಪರಬ್ರಹ್ಮನ ಹೊಂದುತ್ತಾರೆ. ಆದ್ದರಿಂದ ಏನು ಮಾಡಬೇಕು? ಹರೌ ಗುರೌ ಮಯಿ ಭಕ್ತ್ಯಾನುವೃತ್ಯ ವಿತೃಷ್ಟಯ ದ್ವಂದ್ವ ತಿಕ್ಷಯ ಚ ಸರ್ವತ್ರ ಜಂತೋ ವ್ಯಸನಾವಗತ್ಯ ಜಿಜ್ಞಾಸೆಯ ತಪಸೇಹ ನಿವೃತ್ಯ ಮತ್ಮಾತ್ಮನ ಜಿತಾತ್ಮತೆಯ ತನಿತ್ಯಂ ಮತ್ಪಾದ ಸಂಗಾತ್ ಗುಣಕೀರ್ತನಾಲ್ಮೇ. ಆದ್ದರಿಂದ ಗರುಡ ಜ್ಞಾನದಿಂದ ಸತ್ಯವಾದ ವಿಷಯ ಆಗುವಂತೆ
ಭಕ್ತಿ ಮೊದಲಾದ ಸಾಧನ ಸಂಪತ್ತಿನಿಂದ ಸಂಸಾರ ಬಂಧ ನಿವೃತ್ತಿಯಾಗುವುದೆಂದು ಋಷಭದೇವರು ತಿಳಿಸ್ತಾ ಇದ್ದಾರೆ. ಶ್ರೀಹರಿ ಮತ್ತು ಗುರುವಾದ ಭಗವಂತನಲ್ಲಿ ಭಕ್ತಿಪೂರ್ವಕ ನಿರಂತರ ಸೇವೆ, ಆಸೆಯನ್ನು ತ್ಯಜಿಸುವುದು, ಶೀತಾವಷ್ಣ ದ್ವಂದ್ವವನ್ನು ಸಹಿಸುವುದು, ಕಾಯಕ್ಲೇಶ ತಪಸ್ಸಿನಿಂದ ನಿಷಿದ್ಧ ಕರ್ಮವನ್ನು ಬಿಡುವುದರಿಂದ, ಭಗವಂತನ ಆರಾಧನ ರೂಪವಾದ ಕರ್ಮಗಳಿಂದ, ಕಥಾಶ್ರವಣ, ಭಕ್ತರ ಅಂಗಸಂಗ, ಭಕ್ತರ ಸಂಘ ಸೇವನೆಯಿಂದ, ದೇವಿಕೆ ನಂದ ಕುಮಾರ ಕೇಶವ ಮಂತ್ರಾದ ಗುಣಪ್ರತಿಪಾದಕ ಸಂಕೀರ್ತನೆಯಿಂದ ಭಗವಂತನ ಆರಾಧನೆ ಮಾಡಬೇಕು ಎಂದು ಉಪದೇಶ ಮಾಡ್ತಾ ಇದ್ದಾನೆ. ಶ್ರೀಮದಾನ ತೀರ್ಥರು ಇಲ್ಲಿ ಶಂಕೆಗಳಿಗೆ ಉತ್ತರವನ್ನು ಕೊಡುತ್ತಾರೆ. ಆತ್ಮನೋ ವಿಹಿತಂ ಕರ್ಮ ವರ್ಜಯಿತ್ಯಾನ್ಯಕರ್ಮಣಃ ಕಾಮಸ್ಯ ಚ ಪರಿತ್ಯಾಗೋ ನಿರೀಹಾಯಿತ್ಯಾಹುರುತ್ತಮಃ. ಜೀವಿ ತನಗೆ ವಿಹಿತವಾದ ಕರ್ಮ ಹೊರತು ಬೇರೆಲ್ಲ ಕರ್ಮವನ್ನು ಛೇದಿಸಬೇಕು ಅಂತ ಅರ್ಥ. ಎಲ್ಲ ಕರ್ಮವನ್ನು ಛೇದಿಸಬೇಕು ಅಂತ ಅರ್ಥವಲ್ಲ. ಕರ್ಮ ಫಲದ ಆಸೆಯನ್ನು, ನಿಷಿದ್ಧ ಕಾಮ ಸೇವೆಯನ್ನು ಬಿಡಬೇಕು. ಇದನ್ನು ದೊಡ್ಡವರು ನಿರೀಹ ಅಂತ ಕರೆದಿದ್ದಾರೆ. ನಿರೀಹಾದ ಈಹ ಅಂದರೆ ಚೇಷ್ಟಾರೂಪ ಕರ್ಮ ಅಥವಾ ಇಚ್ಛೆ. ಮೊದಲನೇ ಚೇಷ್ಟಾರೂಪ ಕರ್ಮದಲ್ಲಿ ಸ್ವವಿಹಿತವಾದ ಕರ್ಮ ಹೊರತು ಬೇರೆ ಎಲ್ಲ ಕರ್ಮಗಳ ತ್ಯಾಗ ನಿರೀಹ ಅಂತ ಹೆಸರು. ಎರಡನೇ ಇಚ್ಛೆ ಅರ್ಥದಲ್ಲಿ ನಿಷಿದ್ಧ ಕಾಮನೆಯನ್ನು, ಫಲಕಾಮನೆಯನ್ನು ಬಿಡುವುದು ನಿರೀಹ. ದೇವತೆಗಳಿಗೆ ತಮ್ಮ ಪದವಿಯು ಕಾಮನೆಯೂ ಪದವಿಯಾಗಿ ಅವರು ಮಾಡುವ ಕಾಮ್ಯ ಕರ್ಮವೂ ಸಹ ವಿಹಿತವಾಗಿರೋದ್ರಿಂದ ಅವರನ್ನು ಬಿಡಬಾರದು, ಮಾಡಬೇಕು. ಭಗವಂತನ ಅವರಿಗೆ ವಿಶೇಷವಾಗಿ ನಿಯಂತ್ರಿಸಿ ಮಾಡಿದ್ದಾನೆ. ಆದ್ದರಿಂದ ಅವರು ಕರ್ಮವನ್ನು ಮಾಡಲೇಬೇಕು. ನಿರ್ವೈರ್ಯ ಸಾಮ ಉಪಶಮನ ಪುತ್ರ ಜಹಾಸಯ ದೇಹ ಹೇತ್ಮ ಬುದ್ಧಿ ಆಧ್ಯಾತ್ಮಯೋಗೇನ ವಿವಿಕ್ತ ಸೇವೆಯ ಪ್ರಾಣೇಂದ್ರಿಯಾತ್ಮಾಭಿಜಯೇನ ಸಮ್ಯಕ್. ಎಲ್ಲ ಪ್ರಾಣಿಗಳಲ್ಲಿ ನಿರ್ವೈರ ಭಾವದಿಂದ, ಯೋಗ್ಯತಾನುಸಾರ ಅಭಿಮಾನ ಮಾಡುವುದರಿಂದಲೂ, ಕ್ಷಮಾಗುಣದಿಂದಲೂ, ದೇಹ ಗೇಹಾದಿಗಳಲ್ಲಿ ನಾನು ನನ್ನದೇ ಅಭಿಮಾನವನ್ನು ಬಿಡುವ ಇಚ್ಛೆಯಿಂದಲೂ ಋಷಭದೇವರು ತನ್ನ ಮಕ್ಕಳಿಗೆ ಬೋಧಿಸುತ್ತಿದ್ದಾನೆ. ಹೇ ಮಕ್ಕಳಿರ, ನಾಡಿ ಶೋಧನ ರೂಪವಾದ ಆಧ್ಯಾತ್ಮ ಹರಿಯನ್ನು ತಿಳಿಸುವ ಶಾಸ್ತ್ರಾಭ್ಯಾಸದಿಂದಲ ಏಕಾಂತವಾಸದಿಂದ ಪೂರ್ಣವಾಗಿ ಶ್ವಾಸ ಇಂದ್ರಿಯ ಮನಸ್ಸನ್ನು ಗೆಲ್ಲುವುದರಿಂದಲೂ ಸಾಧ್ಯವಾಗುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದ ಏನು? ಏಕಾಂತವಾಸ ಮತ್ತು ಶ್ವಾಸ ಇಂದ್ರಿಯಗಳನ್ನು ಗೆಲ್ಲುವುದು. ಸ್ವಚ್ಛಂದ್ರಯ ಬ್ರಹ್ಮಚರ್ಯೇಣ ಶಶ್ವತ್ ಸಂಪ್ರಮಾದೇವ ಜಯೇನ ವಾಚಂ ಸರ್ವತ್ರ ಮದ್ಭಾವ ವಿಚಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ. ಪ್ರಶಸ್ತವಾದ ಶ್ರದ್ಧೆಯಿಂದ, ಬ್ರಹ್ಮಚರ್ಯದಿಂದ, ಕರ್ತವ್ಯವನ್ನು ಮರೆಯದೇ ಇರುವುದರಿಂದ, ವಾಗೀಂದ್ರಿಯವು ಜಯದಿಂದಲೂ ಎಲ್ಲದರಲ್ಲಿಯೂ ನನ್ನ ವ್ಯಾಪ್ತಿಯನ್ನು ಅನುಸಂಧಾನ ಮಾಡುವುದರಿಂದ ವಿಷ್ಣು ಸರ್ವೋತ್ತಮ ಎಂಬುದೇ ಜ್ಞಾನ. ಯಾವುದು ಮುಕ್ತಿಯಾಗುವುದೋ ಅದೇ ವಿಜ್ಞಾನ. ಯೋಗೇನ ಯುತ್ಯುದ್ಧವ ಸತ್ವಯುಕ್ತಂ ಲಿಂಗಂ ವ್ಯಪೋಹೇತ ಕಶ್ಮರೋಹ ಮಾಕ್ಯಂ ಕರ್ಮಾಶಯಂ ಹೃದಯ ಗ್ರಂಥಿ ಬಂಧಂ ಅವಿದ್ಯೆಯ ಸ್ವಾದಿತಮಂ ಪ್ರಮತ್ತಃ. ಜ್ಞಾನದಿಂದ, ಇಂದ್ರಿಯ ಜಯದಿಂದ, ಸ್ಪಷ್ಟವಾದ ಸತ್ವಗಳಿಂದ ವೈಷ್ಣವ ಸಿದ್ಧಾಂತದಲ್ಲಿ ದಾರಿಢ್ಯವನ್ನು ಹೊಂದಿರಿ. ಉತ್ತಮ ಜನ್ಮ ಮತ್ತು ಸತ್ವವನ್ನು ಹೊಂದಿದವರಾಗಿ ಮೋಕ್ಷ ಉಪಾಯ ನಿಪುಣವಾದ ಅಧಿಕಾರಿ ಚೇತನನು ಜಾಗರೂಕನಾಗಿ ತನಗೆ ಅಜ್ಞಾನ ನಿಮಿತ್ತಕವಾಗಿ ಅನಾದಿಯಿಂದ ಬಂದಿರುವ ಲಿಂಗದೇಹವನ್ನು ಹೋಗಲಾಡಿಸ್ಕೊಳ್ಳಬೇಕು. ಹೀಗೆ ಲಿಂಗದೇಹ ಹೇಯ ಅಂದರೆ ಯಾರು ತಿಳ್ಕೊತಾರೋ ಶ್ರೀ ಋಷಭದೇವನು ಹೇಳ್ತಾ ಇದ್ದಾನೆ. ಸ್ತ್ರೀ ಪುರುಷ ಅನ್ಯೋನ್ಯ ಬಂಧನ ಸಡಿಲಗೊಳಿಸಿ ಮೋಕ್ಷ ಸಾಧನೆ ಮಾಡಿಕೊಳ್ಳಲು ಅನೇಕ ಉಪಾಯಗಳನ್ನು ತನ್ನ ಮಕ್ಕಳಿಗೆ ಬೋಧಿಸಿದನು. ವೈಷ್ಣವ ಸಿದ್ಧಾಂತವನ್ನು ಉಪಯೋಗಿಸಿ ಅಂತ ಹೇಳುತ್ತಾ ಇದ್ದಾರೆ. ಆ ಭಾಗವತದಲ್ಲಿ ಅದಕ್ಕೆ ಶ್ರೀಮದಾನಂದ ತೀರ್ಥರು ಉದರಿಸ್ತಾ ಇದ್ದಾರೆ. ಸರ್ವಸ್ಮಾದುತ್ತಮೋ ವಿಷ್ಣು ಜ್ಞಾನಮುದಾಹೃತಂ ಪ್ರತಿ ಜೀವಂ ಯೇನ ಮುಕ್ತಿ ತದ್ವಿಜ್ಞಾನಂ ವಿಧಾಮತಂ ಇದು ಸತ್ಯ ಸಂಹಿತಾಯಾಮ್. ಏನೇ ಅಭ್ಯಾಸ ಮಾಡಿದರೂ ಮುಖ್ಯವಾಗಿ ಏನಿರಬೇಕು? ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಯಬೇಕು. ಅದನ್ನು ದಾಸರಾಯರು ಪುರಾಣ ಪುರುಷೋತ್ತಮ ಎಂದು ಹೇಳಿರುವುದು. ಯಾವ ಭಗವಂತ ಪಾದಾಚಾರ್ಯರ ವಾಕ್ಯ ಏನಿದೆ ಅದನ್ನೇ ದಾಸರಾಯರ ವಾಕ್ಯವಾಗಿದೆ. ಈ ಶಬ್ದ ಬೇರೆ, ಅರ್ಥ ಒಂದೇ ಆಗಿದೆ. ಇದನ್ನು ಹೇಗೆ ತಿಳಿಯಬೇಕಂದ್ರೆ ಜ್ಞಾನಂ ವಿಷ್ಣೋರುತ್ತಮತ್ವೇ ತದೇವ ಪ್ರತಿಪುರುಷಂ ವಿಶೇಷೇಣ ತು ವಿಜ್ಞಾನಂ
ತಜ್ಜಾನಾತಿ ಸರ್ವವಿತ್ ದ್ವಾತ್ರಿಂಶಲಕ್ಷಣಯುಕ್ತೈಃ ಆಸಕ್ತಂ ದಶ್ಚಂ ಸೌಮ್ಯರ್ಕ ಘೋರವೃಕ್ಷಾವಿಪುರುಷಃ ಸರ್ವಜ್ಞ ಉದಾಹೃತಃ ಇತಾಧ್ಯಾತ್ಮೇ ಶನ್ಯವತ್ಯಂಗುಲೋ ಯಸ್ತುಂ ನ್ಯಗ್ರೋಧಪರಿಮಂಡಲಃ ಸಪ್ತಪಾದಶ್ಚತುರ್ಹಸ್ತ ಸ ದೇವೈರಪಿ ಪೂಜ್ಯತೆ ವಾಯುಪ್ರೋಕ್ತೆ ನ್ಯಗ್ರೋಧಮಂಡಲವ್ಯಾಮೋ ಬಾಹೋನ್ಯಗ್ರೋಧ ಉಚ್ಯತೆ ಇತಿ ಚ. ವಿಷ್ಣು ಸರ್ವೋತ್ತಮ ಜ್ಞಾನ, ಅದೇ ಜ್ಞಾನ, ಬೇರೆ ಜ್ಞಾನ ಜ್ಞಾನವಲ್ಲ. ಯಾವ ಜ್ಞಾನದಿಂದ ಯಾವ ಜೀವನಿಗೆ ಮುಕ್ತಿ ಉಂಟಾಗೋದು ಆ ಜ್ಞಾನಕ್ಕೆ ವಿಜ್ಞಾನ ಅಂತ ಅನಿಸುತ್ತೆ. ಅದು ವಿಷ್ಣು ಸಂಹಿತೆಯಲ್ಲಿ ಉಕ್ತವಾಗಿದೆ. ಹೀಗೆಂದ ಮಾತ್ರಕ್ಕೆ ವಿಷ್ಣು ಸರ್ವೋತ್ತಮ ಜ್ಞಾನ ಬೇರೆ, ಮೋಕ್ಷಜನಕ ಜ್ಞಾನ ಬೇರೆ ಅಂತ ಅಭಿಪ್ರಾಯವಲ್ಲ. ಇದಕ್ಕೆ ಸ್ಪಷ್ಟೀಕರಣ ಆಧ್ಯಾತ್ಮ ಗ್ರಂಥದಲ್ಲಿದೆ. ವಿಷ್ಣು ಸರ್ವೋತ್ತಮ ವಿಷಯದಲ್ಲಿ ಯಾವ ಜ್ಞಾನವಿದೆಯೋ ಅದೇ ಜ್ಞಾನ ಆಯಾ ಜೀವನಿಗೆ ಉಪಾಸನೆಗೆ ಯೋಗ್ಯವಾದ ವಿಶೇಷ ಗುಣಗಳನ್ನು ವಿಷಯೀಕರಿಸುತ್ತಿದ್ದರೆ ಅದು ಆಯಾ ಜೀವನಿಗೆ ವಿಜ್ಞಾನ ಅನಿಸುತ್ತದೆ. ತನ್ನ ಉಪಾಸನೆಗೆ ಯೋಗ್ಯವಾದ ಭಗವಂತ ವಿಶೇಷ ಗುಣಗಳನ್ನು ಗುರುವಿನ ಉಪದೇಶದಿಂದ ತಿಳಿಬೇಕು. ಆ ಗುರು ಅದನ್ನು ತಿಳಿದಿರುತ್ತಾನೆ. ಸರ್ವಜ್ಞ ಗುರುವಿನ ಲಕ್ಷಣ ಏನು? ಅವನು 32 ಲಕ್ಷಣವಾಗಿರುತ್ತಾನೆ. ಅವನ ಹಲ್ಲುಗಳು ತೀಕ್ಷ್ಣ, ಮೈಕಾಂತಿ, ಭಕ್ತರಿಗೆ ಸೌಮ್ಯ, ಅಭಕ್ತರಿಗೆ ಘೋರ. ವಾಯುಪ್ರೋಕ್ತ ಗ್ರಂಥದಲ್ಲಿ 32 ಲಕ್ಷಣ ವಿವರಣೆ ಇದೆ ಹೇಳಿದೆ. ಆ ಗುರುವಿನ ಎತ್ತರ ಹೇಗಿರಬೇಕು? ಅವನ ಬೆರಳುಗಳ ಅಳತೆ 96 ಅಂಗುಲ ಇರಬೇಕು. ಅವನ ಪಾದ ಅಳತೆಯಲ್ಲಿ 7 ಪಾದಗಳೆಷ್ಟಿರಬೇಕು. ಅವನ ಕೈ ಅಳತೆಯಲ್ಲಿ 4 ಹಸ್ತ ಪ್ರಮಾಣವಾಗಿರಬೇಕು. ನೆಗ್ರೋಧ ಪರಿಮಂಡನಾಗಿರಬೇಕು. ಇಂಥವನು 32 ಲಕ್ಷಣದಿಂದ ಕೂಡಿದ್ದು ದೇವತೆಗಳಿಗೂ ಪೂಜೆ ಅನಿಸುತ್ತಾನೆ ಎಂದು ಗುರುವಿನ ಲಕ್ಷಣವನ್ನು ತಿಳಿಸುತ್ತಾರೆ. ನೆಗ್ರೋಧ ಪರಿಮಂಡಲ ಒಂದು ಮಾರೆ ಎತ್ತದವನು ಎಂದರ್ಥ. ತೋಳುಗಳೆರಡು ನೆಗ್ರೋಧ ಅನಿಸುತ್ತದೆ. ಅನೇನ ಯೋಗೇನೇತೋಪದೇಶಂ ಸಮಗ್ರಪ್ಯೋಪಮೇತ ಯೋಗಾತ್ ಪುತ್ರಾಶ ಶಿಷ್ಯಾತ ಪಿತಾ ಗುರು ಭೂಮಲ್ಲೋಕಕಾಮೋ ಮದನಗ್ರಹಾರ್ಥಂ. ಮೇಲೆ ಹೇಳಿದ ಉಪಾಯ ಸಮೂಹದಿಂದ ತನ್ನಿಯತ ಗುರುಗಳ ಉಪದೇಶದಂತೆ ಅಪ್ರೋಕ್ಷವನ್ನು ಹೊಂದಿ ತದನಂತರ ಅನುಷ್ಠಾನ ಮಾಡಿದ ಜ್ಞಾನದಿಂದ ಲಿಂಗ ಶರೀರವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಭಗವಂತ ಸಮೀಪದಲ್ಲಿ ಕ್ರೀಡಿಸುವನು, ಸ್ವರೂಪಾನಂದ ಅನುಭವಿಸುವನೆಂದರ್ಥ. ಇತ್ಯಂ ವಿಮನ್ಯು ಶಿಷ್ಯ ಅಜ್ಞಾನ ನಯೋಜಯತ್ ಕರ್ಮಸು ಕರ್ಮಮೂಢಾನ್ ಕಂ ಯೋಜಾನ್ ಮನುಜೋರ್ಥಲಭೇತಾನಿ ಪಾತಯನ್ ದುಷ್ಟದೃಶಂ ಹಿಗತೆ. ನನ್ನ ಲೋಕವನ್ನು ಅಂದರೆ ವಿಷ್ಣು ಲೋಕವನ್ನು ಅಪೇಕ್ಷಿಸುವ ಮಧ್ಯಮಾಧಿಕಾರಿಯಾಗಲಿ, ಅನುಗ್ರಹವನ್ನೇ ಪ್ರಯೋಜನವೆಂದು ಬರೆದ ಉತ್ತಮ ಕಾರ್ಯಾಗಲಿ, ಜ್ಞಾನಶೀಲ ಪಾಪರಹಿತ ಸಿಟ್ಟಿಲ್ಲದವನಾದ ತಂದೆಯಾಗಲಿ ಗುರುವಾಗಲಿ ಬ್ರಹ್ಮಜ್ಞಾನದ ಮೋಕ್ಷೋಪಾಯಗಳನ್ನು ಅರಿಯದ ಮಗನನ್ನೋ ಅಥವಾ ಶಿಷ್ಯನನ್ನು ಮೇಲೆ ಹೇಳಿದ ರೀತಿಯಲ್ಲಿ ಅನುಶಾಸನ ಮಾಡಬೇಕು. ಕರ್ಮವೇ ಶ್ರೇಯಸ್ಸಿಗೆ ಸಾಧನ ಅಂತ ಯಾರು ಭ್ರಾಂತರಾಗಿರ್ತಾರೋ ಮತ್ತೆ ಮತ್ತೆ ಪ್ರವೃತ್ತಿ ಕರ್ಮದಲ್ಲಿ ತೊಡಗಿಸಬಾರದು. ಕಣ್ಣಿಲ್ಲದವನನ್ನು ಹಳ್ಳಕ್ಕೆ ತಳ್ಳುವಂತೆ ಆಗತ್ತೆ. ಮದುವೆ ಜ್ಞಾನ ಇಲ್ಲದವನು ಸಂಸಾರಕ್ಕೆ ಕಾರಣವಾದದಲ್ಲಿ ಬಿಡಿಸುತ್ತಾ ಪಾತಯನ್ ಯಾವ ಪುರುಷಾರ್ಥವನ್ನು ಹೊಂದಿದವನು ಲಭೇತ ಅವನು ಏನನ್ನು ಹೊಂದುವುದಿಲ್ಲ ಅಂದರ್ಥ. ಲೋಕಃ ಸ್ವಯಂ ಸೈತೆ ನಷ್ಟದೃಷ್ಟಿ ಯೋ ಅರ್ಥಾನ್ ಸಮೀತಾನಿ ಕಾಮಕಾಮಃ ಅನ್ಯೋನ್ಯವೈರಂ ಸುಖಲೇಶಹೇತೋ ಅನಂತ ದುಃಖಂ ಚ ನ ವೇದ ಮೂಢಃ. ಅತಿಶಿಯಾಗಿ ವಿಶ್ವಸಿಕೊಂಡು ಬಯಸುವ ನಿಕಾಮಕಾಮಃ. ಆದ್ದರಿಂದಲೇ ಶ್ರೇಯೋ ಮಾರ್ಗದಲ್ಲಿ ಶಾಸ್ತ್ರಜ್ಞಾನ ತಿಳಿದುಕೊಂಡ ಯಾವ ಜನ ಲೋಕಃ ಪರೋಪದೇಶ ಇಲ್ಲದೆ ಮೋಕ್ಷಕ್ಕೆ ವಿರುದ್ಧವಾದ ಲೌಕಿಕ ಸುಖವನ್ನು ಹೊಂದಲು ಇಚ್ಛಿಸುವರೋ ಆ ಜನರು ಯಾವ ಪುರುಷಾರ್ಥ ಹೊಂದುವುದಿಲ್ಲ. ಪುರುಷಾರ್ಥ ಸಿಗದಿರುವುದಕ್ಕೆ ಬಹು ದುಃಖವೂ ಆಗುತ್ತದೆ. ಕಸ್ತಂ ಸ್ವಯಂ ತದಭಿಜ್ಞೋ ವಿಪಶ್ಚಿತೋ ಅವಿದ್ಯಾಯಾಮಂತರೇ ವರ್ತಮಾನಂ ದೃಷ್ಟಾ ಪುರುಷಂ ಸಗೃಢಂ ಕುಬುದ್ಧಿಂ ಪ್ರಯೋಜಯದ್ ಪದಗಂ ಯಥಾಂಧಂ. ತಾನು ಪ್ರವೃತ್ತಿ ಧರ್ಮದಿಂದ ತುಂಬ ದುಃಖವೇ ಬರುವುದೆಂದು ತಿಳಿದ ಅಜ್ಞಾನಿ ಯಾವನು ತಾನೇ ಅಜ್ಞಾನಿಮಿತ್ವಾದ ಸಂಸಾರದ ಬಿಲದಲ್ಲಿ ಸೇರಿಕೊಂಡಿರುವ ಇಂತಹ ಬುದ್ಧಿಹೀನನನ್ನು ನೋಡಿ ದಯೆಯಿಂದ ನೋಡಿದವನಾಗಿ ತಪ್ಪು ದಾರಿಯಲ್ಲಿ ಹೋಗುತ್ತಿರುವ ಕುರುಡನನ್ನು ಹೇಗೆ ಅಜ್ಞಾನಿ ಮತ್ತೆ ಪ್ರವೃತ್ತಿ ಮಾರ್ಗಿಗೆ ಹೋಗೆಂದು ಹೇಳಿಯಾನು. ಆದ್ದರಿಂದ ಅವರ ಮಾರ್ಗದಲ್ಲಿ ನಾವು ಗುರೋ ನ ಸ್ಯಾತ್ ಜನೋ ನ ಸ್ಯಾತ್ ಪಿತಾ ನ ಸ್ಯಾತ್ ಸಜ್ಜನನಿ ನ ಸ್ಯಾತ್ ದೈವಂ ನ ಸ್ಯಾತ್ ಪತಿ ನ ಸ್ಯಾತ್
ಮೋಚಯಜ್ಜ ಸಮಪೇತ ಮೃತ್ಯಂ. ಯಾರು ಅಜ್ಞಾನ ನಿಮಿತ್ತವಾಗಿ ಬಂದಿರುವ ಸಂಸಾರವನ್ನು ಸಮಪೇತ ಮೃತ್ಯುಂ ನಿವೃತ್ತಿ ಮಾರ್ಗೋಪದೇಶದಿಂದ ಹೋಗುವುದಕ್ಕೆ ಅವಕಾಶ ಪ್ರಯತ್ನ ಮಾಡಿಕೊಡುವುದಿಲ್ಲವೋ ಅವನು ಗುರುವಲ್ಲ, ಅವನು ಪೂಜ್ಯನಲ್ಲ. ಅದರ್ಥ ಅವನು ಸ್ವಜನಲ್ಲ, ಅವನ ತಂದೆಯಲ್ಲ, ಅವಳ ತಾಯಿಯಲ್ಲ, ಕರ್ಮದ ಉದ್ದೇಶದ ದೈವವೂ ಅಲ್ಲ, ಪತಿಯೂ ಅಲ್ಲ. ಗುರು ಮೊದಲಾದವರು ನಿವೃತ್ತಿ ಮಾರ್ಗೋಪದೇಶದಾದರೆ ಆಗಲೇ ಅವರು ಆ ಶಬ್ದ ಕರೆಸಿಕೊಳ್ಳಲು ಯೋಗರು. ಯಾರು ಪ್ರವೃತ್ತಿ ಮಾರ್ಗದಲ್ಲಿ ಹೋದರೆ ಅವರು ಬಂಧಕರು ಅಂತ ಹೆಸರು. ಇದಂ ಶರೀರಂ ಮಮ ದುರ್ವಿಭಾವ್ಯಂ ನತ್ಸತ್ವಂ ಹಿ ಮೇ ಹೃದಯಂ ಯತ್ರ ಧರ್ಮ ಪೃಷ್ಠೇ ಕೃತೋ ಮೇ ಯದಧರ್ಮ ಆರಾಧತೋ ಹಿ ಮಾಮೃಷಂ ಪ್ರಾಹುರಾಜ್ಯಂ. ಮನುಷ್ಯ ಶರೀರಂತೆ ನಿಮ್ಮ ದೃಷ್ಟಿ ಕಾಣುತ್ತಿರುವ ಭಗವಂತನ ಶರೀರ ಅಪರಿಚಿನ್ನವಾದದ್ದು, ಭೌತಿಕವಲ್ಲ, ಜ್ಞಾನಾತ್ಮಕವಾದದ್ದು. ಇದನ್ನು ತಿಳಿಯಬೇಕು. ಆದ್ದರಿಂದ ಪ್ರಾಕೃತವಾದಿಂದ ಇದು ತಿಳಿಯಕ್ಕೆ ಸಾಧ್ಯವಿಲ್ಲ. ಯಾವ ಕಾರಣದ ಬಲ ಮತ್ತು ಜ್ಞಾನ ಸಮಾವೇಶ ರೂಪವಾದ ಸತ್ವಗಳಿವೆ ಭಗವಂತನ ಹೃದಯ. ಆ ಕಾರಣದಿಂದ ಭಗವಂತ ಲೋಕ ಸಾಧಾರಣವಾದಿಲ್ಲ. ಈ ಜ್ಞಾನಾತ್ಮಕ ಶರೀರದಲ್ಲಿ ಧರ್ಮ ಇರುವುದರಿಂದ ಜ್ಞಾನಪೂರ್ವಕ ಅನುಷ್ಠಾನ ಮಾಡಿದ್ದೇ ಧರ್ಮ ಎಂದು, ಅದೇ ನಿತ್ಯ ಫಲ. ಭಗವಂತನ ಹಿಂದೆ ಅಧರ್ಮ, ಹೀಗೆ ಅಧರ್ಮದ ಸ್ಥಾನವನ್ನು ತಿಳಿಸುತ್ತಾರೆ. ಅವನಿಗೆ ತಮಗೆ ದೂರವಾಗಿರುವುದಂತ ಅರ್ಥ. ಜ್ಞಾನರೂಪನ ಅಂದರೆ ಧರ್ಮಾದಿಗಳ ಸ್ಥಿತಿಗೆ ಕಾರಣನಾದ್ದರಿಂದ ಭಗವಂತನ ಧರ್ಮ ಎಂದು ಹೆಸರು. ಶಬ್ದ ತತ್ವಾರ್ಥವನ್ನು ಬಲ್ಲ ಜ್ಞಾನಿಗಳು ಶ್ರೇಷ್ಠ ಎಂದು ಕರೆಯುತ್ತಾರೆ. ತಸ್ಮಾದ್ ಭವಂತೋ ಹೃದಯೇನ ಜಾತಃ ಸರ್ವೇ ಮಹೀಯಂ ಸಮುದಯಂ ಸುನಾಭಂ ಅಕ್ಲಿಷ್ಟ ಬುದ್ಧ್ಯಾ ಭರತಂ ಭಜಧ್ವಂ ಶುಶ್ರೂಷಂ ತದ್ಭರಂ ಪ್ರಜಾನಾಂ. ಸುನಾಭಂ ಅಂತ ಇಲ್ಲಿ ಭಗವಂತ ಶಬ್ದವನ್ನು ಹೇಳಿದ್ದಾರೆ. ಅದಕ್ಕೆ ಕೂರ್ಮ ಪುರಾಣದಲ್ಲಿ ಹೇಳಿದ್ದಾರೆ, ನಾಭಿರಿಚ್ಯತ ನಾಮ ಸ್ಯಾಧರೇ ಸರ್ವಾಶ್ರಯತಃ ಇತಿ ಕೌರ್ಮೇ ತತ್ ತಸ್ಯಾಂ ಶುಶ್ರೂಣಾಂ. ಕೂರ್ಮ ಪುರಾಣದಲ್ಲಿ ನಾಭಿ ಎಂಬುದು ಹರಿನಾಮವೇ ಆಗಿದೆ, ಏಕೆಂದರೆ ಅವನು ಸರ್ವಲೋಕ ಆಶ್ರಯನಾಗಿದ್ದಾನೆ. ತತ್ ಅಂದರೆ ತಸ್ಯಾರ್ಥ, ಆ ಶಬ್ದ ಋಷಭದೇವನನ್ನು ಹೇಳುತ್ತದೆ, ಹಾಗೂ ಶುಶ್ರೂಷಾಣಂ ಎಂಬ ಪದಕ್ಕೂ ಅನ್ವಯಿಸುತ್ತದೆ. ಹೀಗೆ ನಾಭಿ ಶಬ್ದದಿಂದ ಋಷಭದೇವನ ಉಪದೇಶವನ್ನು ತನ್ನ ಮಕ್ಕಳ ಮೂಲಕವಾಗಿ ಲೋಕಕ್ಕೆ ತಿಳಿಸಿದ್ದ ಮೂಲ ಸಂಕೇತ, ಮೂಲ ತಾತ್ಪರ್ಯ ಪುರಾಣ ಪುರುಷೋತ್ತಮ ಎಂಬುದು. ಕಾಮ್ಯ ಕರ್ಮವನ್ನು ಬಿಟ್ಟು ನಿಷ್ಕಾಮ್ಯ ಕರ್ಮಕ್ಕೆ ಜರುಗಿರಿ. ಭಗವಂತನನ್ನು ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಭಗವಂತನನ್ನು ಪಿಂಡಾಂಡದಲ್ಲೇ ಕಾಣಿರಿ. ಅದು ನಮ್ಮ ನಾಭಿದೇಶದಿಂದ ಉಂಟಾಗುವ ಶಬ್ದದಿಂದ. ಶಬ್ದ ಎಂಬತಕ್ಕಂಥದ್ದು ವರ್ಣಾತ್ಮಕ ಮತ್ತು ಧ್ವನ್ಯಾತ್ಮಕ. ಎಲ್ಲ ಶಬ್ದವು ಹುಟ್ಟುವುದು ನಾಭಿಯಿಂದ. ಆ ನಾಭಿಯಿಂದ ಹುಟ್ಟತಕ್ಕಂಥ ಶಬ್ದದ ಮುಖ್ಯ ಪ್ರಮೇಯ ವಿಷ್ಣು ಸರ್ವೋತ್ತಮತ್ವವನ್ನೇ ಸಾರುವುದಾಗಿದೆ. ಅದು ಪುರಾಣವಾಗಿರಲಿ, ವೇದವಾಗಿರಲಿ, ಇತಿಹಾಸವಾಗಿರಲಿ, ತರ್ಕವಾಗಿರಲಿ, ಯಾವುದೇ ಶಾಸ್ತ್ರವಾಗಿರಲಿ, ಎಲ್ಲ ಶಬ್ದವು ಭಗವಂತನನ್ನೇ ತಿಳಿಸುತ್ತದೆ ಎಂಬುದನ್ನು ತಿಳಿದುಕೋಸ್ಕರವಾಗಿ ನಾಭಿ ಎಂಬ ಶಬ್ದವನ್ನು ತಿಳಿಸಿದ್ದಾರೆ. ನಾಭಿ ಎಂಬ ದೇಶ, ಅಲ್ಲಿ ಉಗಮವಾದ ಶಬ್ದ, ಅಲ್ಲಿ ಉಗಮವಾದ ಬ್ರಹ್ಮಾಂಡ, ಅಲ್ಲಿ ಉಗಮವಾದ ಭಗವಂತ. ಭಗವಂತನೇ ನಾಭಿಯಾಗಿದ್ದಾನೆ. ಆದ್ದರಿಂದ ನಾಭಿ ಎಂಬುದು ಭಗವಂತನ ಗುಣವೂ ಹೌದು, ಭಗವಂತನ ನಾಮವೂ ಹೌದು, ಭಗವಂತನ ಆಕೃತಿಯೂ ಹೌದು. ಆದರೂ ಸಹ ಬ್ರಹ್ಮಾಂಡದಿಂದ ಭಿನ್ನನಾಗಿದ್ದಾನೆ. ಭಗವಂತ ಅಪ್ರಾಕೃತನಾಗಿದ್ದಾನೆ. ಆದ್ದರಿಂದ ನಾಭಿ ಪ್ರತಿಯೊಬ್ಬರ ದೇಹದಲ್ಲಿ ನಾಭಿ ಇದ್ದೇ ಇದೆ. ಯಾತಕ್ಕೋಸ್ಕರ ಇದೆ? ಭಗವಂತನ ನೆನೆಯಕ್ಕೋಸ್ಕರವಾಗಿದೆ. ಎಲ್ಲರೂ ತಮ್ಮ ನಾಭಿಯನ್ನು ಪರಿಚಯ ಮಾಡಿಕೊಳ್ತಾ ಇದ್ದಾರೆ, ತನ್ನ ಹುಟ್ಟಿನ ಮೂಲವನ್ನು ಸ್ಮರಿಸುತ್ತಿದ್ದಾರೆ. ಹೀಗೆ ಇಡೀ ಬ್ರಹ್ಮಾಂಡದ ಮೂಲ ಯಾವುದು? ನಾಭಿ. ಆ ನಾಭಿಯನ್ನು ಯಾರು? ಭಗವಂತ. ಆದ್ದರಿಂದ ಭಗವಂತನ ಎಷ್ಟು ರೀತಿಯಲ್ಲಿ ನಾವು ಕೊಂಡಾಡಿದರೂ ಅದು ನಮ್ಮ ಬಿಂಬೋಪಾಸನೆ ಆಗುತ್ತದೆ. ಬಿಂಬ ಒಳಗಡೆ ಇರತಕ್ಕಂಥ ಬಿಂಬ ಕಾಣಿಸುವುದೇ ಇಲ್ಲವಲ್ಲ. ಹೇಗೆ ಕಾಣಿಸುವುದು ಅಂದರೆ ಅದಕ್ಕೆ ಮಾರ್ಗವನ್ನು ತೋರಿಸ್ತದೆ. ಅದಕ್ಕೆ ನಾಭಿ. ಎಲ್ಲರಿಗೂ ಹೊಕ್ಕಳು ಕಾಣಿಸುತ್ತೆ. ಹೊಕ್ಕಳು ಒಳಗಿಂದ ನಾವು ಹೊಕ್ಕಳನ್ನೇ ಆಧಾರವಾಗಿ ಇಟ್ಟುಕೊಂಡು ನಾವು ಬದುಕಿದ್ದೇವೆ. ಎಲ್ಲ ಶರೀರದಿಂದ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡು ತಾಯಿಯ ಹೃದಯದಲ್ಲಿದ್ದಾಗ
ಹಾಗೆ ಇಡೀ ಬ್ರಹ್ಮಾಂಡದಲ್ಲಿದ್ದಾಗ ನಾಭಿ ಅಂದರೆ ಭಗವಂತನ ಆಶ್ರಯದಿಂದಲೇ ನಾವು ಬದುಕಿದ್ದೇವೆ. ಆದ್ದರಿಂದಲೇ ನಾಭಿ ಅಂದರೆ ಸರ್ವಾಶ್ರಯತ್ವಾತ್ ಎಂದು ಶ್ರೀಮದಾನಂದ ತಿಳಿಸಿಕೊಟ್ಟಿದ್ದಾರೆ. ಈ ನಾಭಿಯಿಂದಲೇ ಒಳಗಿರತಕ್ಕಂಥ ಲಿಂಗ ಶರೀರ ಮತ್ತು ಬಿಂಬ ಇವನ್ನು ನಾವು ತಿಳಿಯಬೇಕು. ಭಗವಂತನನ್ನು ಪರಿಚಯಿಸೋ ಸಲುವಾಗಿ ನಾಭಿ ಪ್ರತಿಯೊಬ್ಬರಿಗೂ ಅದು ಹಾಗೇ ಇರುವಂತೆ ಮಾಡಿದ್ದಾನೆ. ಸಾಧಾರಣವಾಗಿ ಯಾವುದೇ ಗಾಯವಾದರೂ ಸಹ ಕೆಲವು ವರ್ಷಗಳಾದ ಮೇಲೆ ಅದು ಮಾಸಿ ಹೋಗಬಹುದು. ಆದರೆ ನಾಭಿ ಪ್ರದೇಶ ಎಂಬತಕ್ಕಂಥದ್ದು ಏನೂ ಪ್ರಯೋಜನವಿಲ್ಲ. ಆದರೂ ಅದರ ಗುರುತು ಚಿಹ್ನೆ ನಿರಂತರವಾಗಿ ಉಳಿಯುತ್ತದೆ. ಯಾಕೆ? ಇದೇ ನಮ್ಮ ಬಿಂಬನನ್ನು ಸೂಚಿಸುವ ದ್ವಾರ. ಈ ಮೂಲಕವಾಗಿ ನಿನಗೆ ಆಶ್ರಯವಾಗಿದ್ದೆ. ಆಶ್ರಯನಾದ ಬಿಂಬನನ್ನು ನೀ ತಿಳಿ. ಎಲ್ಲಿ ತನಕ ತಿಳಿಯೋಕ್ಕೆ ಸಾಧ್ಯವೋ ನಿನ್ನ ನಾಭಿಯನ್ನು ಮುಟ್ಟಿಕೊಂಡು ನೋಡ್ಕೋ. ಆದ್ದರಿಂದ ಎಲ್ಲರೂ ಧ್ಯಾನ ಮಾಡುವಾಗ ಏನು ಹೇಳುತ್ತಾರೆ? ಜಯಸ್ವದ ಸವಿತ್ರ ಮಂಡಲ ಮಧ್ಯವರ್ತಿ ಎಂಬತಕ್ಕಂಥದ್ದು ಹೇಳುವಾಗಲೂ ಸಹ ನಾಭಿಯಿಂದ ಶಬ್ದವನ್ನು ಮೇಲೆ ಕೆಳೆದುಕೊಂಡು ಶ್ವಾಸವನ್ನು ನಾವು ಬಿಡುವಾಗ ಇಂದ್ರಿಯಗಳನ್ನು ನಿಗ್ರಹ ಮಾಡೋದಕ್ಕೂ ಬರುತ್ತದೆ, ಭಗವಂತನ ಆರಾಧನೆ ಮಾಡಲಿಕ್ಕೂ ಬರುತ್ತದೆ. ಇದು ಬಾಹ್ಯ ವಿಷಯವೂ ಹೌದು, ಆಂತರಿಕ ವಿಷಯವೂ ಹೌದು. ಇಂತಹ ವಿಶೇಷ ಸಂಗತಿಯನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ಶಬ್ದದಿಂದ ತಿಳಿಸಿಕೊಟ್ಟಿದ್ದಾರೆ. ಪುರಾಣ ಪುರುಷೋತ್ತಮ ಪುರಾಣವನ್ನು ಅಗದಷ್ಟು ನಿಮಗೆ ಅತೀ ಹತ್ತಿರವಾಗುತ್ತಾ ಹೋಗುತ್ತದೆ ವಿಷಯಗಳು. ಯಾವುದೋ ಪುಸ್ತಕದಲ್ಲಿರತಕ್ಕಂಥ ವಿಷಯಗಳಲ್ಲ, ಎಲ್ಲವೂ ನಮ್ಮ ದೇಹಕ್ಕೆ ಅಂಟಿರುವ, ಲಿಂಗದೇಹಕ್ಕೆ ಅಂಟಿರುವ, ಸ್ವರೂಪಕ್ಕೆ ಅಂಟಿರುವ ವಿಷಯಗಳು. ನಾವು ಯಾವುದೇ ಪದಾರ್ಥವನ್ನು ನೋಡಿದರೂ ಸಹ ಲಿಂಗ ಶರೀರಕ್ಕೆ ಉಂಟಿರುವುದು, ಪಾಂಚಭೌತಿಕ ಶರೀರದ ಉಂಟಾಗುವುದು ಅಂತ ಆಗತ್ತೆ. ಆದರೆ ಈ ಶಾಸ್ತ್ರ ಶ್ರವಣ ಎಂಬತಕ್ಕಂಥದ್ದು ಲಿಂಗ ಶರೀರಕ್ಕೂ ಅಂಟಿದೆ, ಸ್ವರೂಪಕ್ಕೂ ಅಂಟಿದೆ. ಉಭಯ ಸಾಧಾರಣವಾದ ಈ ಜ್ಞಾನ ಎಂಬತಕ್ಕಂಥದ್ದರಿಂದ ನಮಗೆ ಲಿಂಗ ಶರೀರದ ಮೋಚನ ಸಾಧ್ಯ ಮತ್ತು ಸ್ವರೂಪ ಜ್ಞಾನದಿಂದ ಭಗವಂತನ ನಿಜ ರೂಪವನ್ನು ಕಂಡು ಮೋಕ್ಷಕ್ಕೆ ಹೋಗಲು ಸಾಧ್ಯ. 2 in 1 ಎಂಬಂತೆ ಈ ಶ್ರವಣ ಮನನಾದಿಗಳು ವಿಶೇಷ ಆಕಾರವಾಗಿದೆ. ಇದನ್ನು ಪುರಾಣ ಪುರುಷೋತ್ತಮ ಎಂಬುದರಿಂದ ಶ್ರೀ ಪುರಂದರದಾಸರು ಸೂಚಿಸುತ್ತಿದ್ದಾರೆ. ಏಕೆಂದರೆ ಮುಂದೆ ನವವಿಧ ಭಕ್ತಿಗಳನ್ನು ಮತ್ತು ಯಾರ್ಯಾರು ವರದರು ಯಾವ ಈ ರೀತಿಯಲ್ಲಿ ಆರಾಧನೆ ಮಾಡಿದರು ಎಂಬುದನ್ನು ಸಹ ಮುಂದಿನ ಗದ್ಯಗಳಲ್ಲಿ ನಾವು ನೋಡುವರಿದ್ದೇವೆ. ಅದಕ್ಕೆ ಮೂಲಭೂತವಾಗಿ ಕೌರ್ಮ ಪುರಾಣದಿಂದ ಈ ವಚನದಿಂದ ನಾವು ತಿಳಿಯಬಹುದಾಗಿದೆ. ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಸರ್ವಶಾಸ್ತ್ರವು ನಮ್ಮ ಪಿಂಡಾಂಡದಲ್ಲೇ ಇದೆ. ಬ್ರಹ್ಮಾಂಡದ ಎಲ್ಲ ವಿರಾಟ್ ರೂಪವೇ ನಮ್ಮ ಪಿಂಡಾಂಡದಲ್ಲಿ ಇದೆ. ಎಲ್ಲವೂ ನಮ್ಮ ಬಿಂಬನ ಉಪದೇಶವೇ ಆಗಿದೆ, ಬಿಂಬನ ಉಪಾಸನೆಯೇ ಆಗಿದೆ. ಇಂತಹ ಮಹತ್ ವಿಶೇಷವನ್ನು ಪುರಾಣ ಪುರುಷೋತ್ತಮ ಎಂಬ ಶಬ್ದದಿಂದ ವಿವರಿಸಿದ ಪುರಂದರದಾಸರಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಮಾಡಿ ಅವರ ಅಂತರ್ಯಾಮಿ ಪುರಂದರ ವಿಷ್ಣುವಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೆಯಮ್ಮ ಅಂತ ಹೇಳಿ, ಇವೆಲ್ಲವೂ ಸಾಧ್ಯವಾದದ್ದು ಮನುಷ್ಯ ಜನ್ಮ ಬಂದಿದ್ದರಿಂದ. ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ನಮ್ಮ ತಂದೆ ತಾಯಿಗಳು ಗುರುಗಳ ಅನುಗ್ರಹದಿಂದ, ತತ್ವಾಭಿಮಾನಿ ದೇವತೆಗಳ ಅನುಗ್ರಹದಿಂದ ಮತ್ತು ಮುಖ್ಯ ಪ್ರಾಣವಾಗಿ ದೇವರ ಅನುಗ್ರಹದಿಂದ ಸಾಧ್ಯವಾಗಿದೆ. ಇವರೆಲ್ಲರ ಅನುಗ್ರಹ ಸ್ಮರಣೆ ನಾವು ನಿರಂತರ ಮಾಡಲೇಬೇಕು. ನಾವು ಕರಡು ಸಂಬಂಧ ಅಂತ ಹೇಗೆ ಹೇಳ್ತೀವೋ, ಹೊಕ್ಕಳು ಸಂಬಂಧ ಅಂತ ಹೇಗೆ ಹೇಳ್ತೀವೋ, ಹಾಗೆ ನಮ್ಮ ತಂದೆ ತಾಯಿಗಳಷ್ಟೇ ಅಲ್ಲ, ಗುರು ಹಿರಿಯರು ಹೌದು, ತತ್ವಾಭಿಮಾನಿ ದೇವತೆಗಳು ಹೌದು ಮತ್ತು ಮುಖ್ಯ ಪ್ರಾಣ ವಾಯುದೇವರು ಹೌದು. ಆದರೆ ಕರುಳಿಂದ ನಾವು ಹೊರಗೆ ಹೇಗೆ ಬರುತ್ತೇವೋ ಹಾಗೆ ಇವರೆಲ್ಲರೂ ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣರವರು ಮೋಕ್ಷದಲ್ಲಿ ವಾಸುದೇವ ರೂಪನಾಗಿ ನಿತ್ಯಾನಂದ ಸ್ವರೂಪರಾಗಿ ನಾವು ಅಪ್ರಾಕೃತರಾಗಿದ್ದಾಗ ಭಗವಂತನ ಆರಾಧನೆ ಮಾಡತಕ್ಕಂಥ ದಿವ್ಯ ಸೌಂದರ್ಯ ರೂಪವಾಗಿದೆ, ಆನಂದ ರೂಪವಾಗಿದೆ. ಆದ್ದರಿಂದ ಇವರಲ್ಲಿ ನಿಂತಿರುವ ಅಪ್ರಾಕೃತನಾದ ಭಗವಂತ ನಮ್ಮ ಮೂಲ ಬಿಂಬರೂಪನಾದ ಭಗವಂತನಿಗೆ ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೆಯಮ, ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೆಯಮ, ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೆಯಮ ವಿನಮ್ರ ಶ್ರವಣ ಭಾರತೀಯ ಮುಖ್ಯ ಪ್ರಾಣ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.